ಎಲ್ಲಾದರೂ ಹೊರಗೆ ಹೋಗಿದ್ರಾ? ನೀರೇನಾರ ಬದಲಾಗಿತ್ತಾ? ಹಾಂ ಹೌದು, ಮೊನ್ನೆ ಹಬ್ಬಕ್ಕೆ ಅಂತ ತವ್ರ ಮನೆಗೆ ಹೋಗಿದ್ದೆ. ಓಕೆ ಅಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಓಕೆ ಮಲ್ಕೊಳ್ಳಿ. ಇಷ್ಟು ದಿವಸ ನೀವು ತವ್ರ ಮನೇಲಿ ಇದ್ದು ಅದೇ ನೀರು ಕುಡಿತಿದ್ರಿ. ಮದುವೆ ಆಗಿ ವಾಪಸ್ ತವ್ರ ಮನೆಗೆ ಬಂದು ಆ ನೀರು ಕುಡಿದಾಗ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಏರುಪೇರಾಗಿದೆ ನೋಡಿ. ಎಂತ ವಿಪರ್ಯಾಸ ಅಲ್ವಾ? ಎದೋಡಿ ಹಿಂದೆ ತಿರುಗಿ. ಜೋರಾಗಿ ಉಸಿರಾಡಿ, ಉಸಿರು ಬಿಡಿ, ಮತ್ತೆ ಉಸಿರಾಡಿ, ಉಸಿರು ಬಿಡಿ. ಓಕೆ. ಅಂದಾಗೆ ನಿಮ್ಮ ಊರು ಯಾವುದು? ತುಮಕೂರು. ಓ ತುಮಕೂರಾ? ನಮ್ದು ಅಲ್ಲೇ ಪಕ್ಕದೂರು ಗುಬ್ಬಿ. BP ನಾರ್ಮಲ್ ಇದೆ. ನಿಮ್ಮ ಉಗುರು ತೋರಿಸಿ. ಓಕೆ, ಕೈ ಭಯಪಡುವಂಥದ್ದೇನಿಲ್ಲ. ನೀರು ವ್ಯತ್ಯಾಸ ಆಗಿರೋದ್ರಿಂದ ಸ್ವಲ್ಪ ಜ್ವರ ಬಂದಿದೆ. ನಾನು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. 2 ಡೇಸಲ್ಲಿ ನಿಮಗೆ ಜ್ವರ ಬಿಡುತ್ತೆ. ಹಾಂ, ಆದಷ್ಟು ಬಿಸಿನೀರು ಬಿಸಿ ಊಟನೇ ತಿನ್ನಿ. ಇದು ಬಿಫೋರ್ ಕುತ್ಕೊಳ್ಳಿ, ಇದು ಆಫ್ಟರ್ ಕುತ್ಕೊಳ್ಳಿ 2 ಡೇಸ್. ಹುಷಾರ್ ಹುಷಾರ್. ಟೇಕ್ ಕೇರ್. ಜಾನ್ವಿ ಅವರೇ, ನಾನು ಹೋಗಿ ಮಾತ್ರೆಗಳನ್ನು ತೊಗೊಂಬಂದ್ಬಿಡ್ತೀನಿ. 1 ನಿಮಿಷ ಕೂತಿರ್ತೀರಾ? ಓಹ್ ಹಾಯ್, ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ, ನಿಮ್ಗೆ ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಬೈ ದ ವೇ ಡಾಕ್ಟರ್, ನೀವು ನೀನು ಮುಟ್ಟಿದ್ದು ನನ್ನ ಹೆಂಡತಿ ಕೈಯನ್ನ, ನನ್ನ ಬಿಟ್ಟು ಬೇರೆ ಯಾರೋ ಅವ್ರ ಕೈಯನ್ನು ಮುಟ್ಟಬಾರದು. ಮುಟ್ಟಿದ್ರೆ ಗುಡ್ ಬಾಯ್, ಗುಡ್ ಗುಡ್ ಬಾಯ್. ಹೊರಡಮ್ಮ. ಅತ್ತೆ, ಅಕ್ಕಿ ಆರ್ಸಾಯ್ತಾ? ಅತ್ತೆ ಅತ್ತೆ ಏನಾಯ್ತತ್ತೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ವೀಣಾ. ಲಕ್ಷ್ಮಿ ಏನು ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಾಗುತ್ತೆ. ಅದೆಂಗೆ ನಿಮ್ಗೆ ಗೊತ್ತು? ಹೆಣ್ಣೆತ್ತವರ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಈಗ ನಮ್ಮ ಲಕ್ಷ್ಮಿಗೆ ಜಾನುವುದೇ ಚಿಂತೆ ಆಗಿದೆ. ಹೌದಾ ಅತ್ತೆ?
ಹೌದು ವೀಣಾ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನಗೆ ಆ ಚಿಂತೆನೇ ಇರಲಿಲ್ಲ. ಯಾಕೆಂದ್ರೆ ಅತ್ತೆ ನನ್ನ ಜೊತೆ ಇದ್ರು. ನನ್ನ ತವ್ರ ಮನೆ ನೆನಪು ಬರದೇ ಇರೋ ಹಾಗೆ ನೋಡ್ಕೊಂಡ್ರು. ಹೌದು ಅತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಲೂ ನೀವಿದ್ರಿ, ಅಜ್ಜಿನೂ ಇದ್ದರು. ನಿಮ್ಮಿಬ್ಬರಿಂದಾಗಿ ನನಗೆ ತವ್ರ ಮನೆ ನೆನಪು ಜಾಸ್ತಿ ಬರಲೇ ಇಲ್ಲ. ಈಗ ಜಾನುಗಲ್ಲಿ ಯಾರೂ ಇಲ್ಲ ಅಂತ ತಾನೇ ನಿಮ್ಮ ಚಿಂತೆ. ಹೌದು ವೀಣಾ, ಹಬ್ಬಕ್ಕೆ ಅಂತ ಬಂದು 4 ದಿನ ಇರ್ತೀನಿ ಅಂತ ಅಂದ್ಲು. ಆದರೆ ಕೆಲಸ ಅಂತ 2 ದಿನಕ್ಕೆ ಹೊರಟ್ಬಿಟ್ಲು. ಹೋದಾಗಿಂದ ಒಂದು ಫೋನ್ ಕೂಡ ಮಾಡಿಲ್ಲ. ನಾನೇ ಫೋನ್ ಮಾಡೋಣ ಅನ್ಕೊಂಡ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಅಂತ ಫೋನ್ ಮಾಡಕ್ಕೆ ಹೋಗಲಿಲ್ಲ. ಅತ್ತೆ, ಜಾನು ನಿಮ್ಮ ಮಗಳೇ, ಅವಳು ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಳ್ಳೋದಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡಬೇಕಾ? ಇರಿ, ನಾನು ಫೋನ್ ತಂದು ಕೊಡ್ತೀನಿ. ಅಲ್ಲ ವೀಣಾ, ನೀವು ಒಂದ್ಸಲ ಮಾತಾಡಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ತಗೊಳ್ಳಿ. ಬೇಡ ವೀಣಾ, ನಿಮ್ಮ ಮಾವ ಆಫೀಸಿಂದ ಬರಲಿ, ಆಮೇಲೆ ಫೋನ್ ಮಾಡಿಸ್ತೀನಿ. ಅವ್ರಿಗೂ ಮಗಳ ಜೊತೆ ಮಾತಾಡಬೇಕು ಅಂತ ಆಸೆ ಇದೆ. ಆದರೆ ಅವ್ರು ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತೀನಿ. ಲಕ್ಷ್ಮಿ, ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ? ಜಾನು ಒಬ್ಬಳೇ ಇಲ್ಲ, ಅವಳ ಜೊತೆಗೆ ಅವ್ರ ಯಜಮಾನರು ಇದ್ದಾರೆ. ಜಾನುನ ಜಯಂತು ಜೋಪಾನವಾಗಿ ನೋಡ್ಕೊತಿದ್ದಾರೆ. ಹೋಗಮ್ಮ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಹೇಳೆ? ನೀನು ಕೊರಗೋದು ನೋಡಿ ನನ್ನ ಮಗನೂ ಕೊರಗ್ತಾನೆ. ಅಂಥ ಅಳಿಯ ಸಿಕ್ಕಿರೋದಕ್ಕೆ ಸಂತೋಷ ಪಡಮ್ಮ. ಹೌದು ಅತ್ತೆ, ನನ್ಗದೊಂದೇ ಧೈರ್ಯ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ನಗ್ನಗ್ತಾ ಚೆನ್ನಾಗಿರ್ಬೇಕು. ಜಾನು ಚೆನ್ನಾಗೇ ಇರ್ತಾಳೆ ಅತ್ತೆ, ಯಾಕಂದರೆ ಅವಳ ಮೇಲೆ ನಿಮ್ಮ ಆಶೀರ್ವಾದ ಇದೆ. ತಾಯಿ ಆಶೀರ್ವಾದದಲ್ಲಿ ಅಷ್ಟು ಶಕ್ತಿ ಇರುತ್ತಂತೆ. ನನ್ನ ಆಶೀರ್ವಾದದಲ್ಲಿ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ವೀಣಾ, ಆದರೆ ನಮ್ಮ ಅಳಿಯಂದಿರಿಗೆ ಜಾನ್ವಿ ಮೇಲೆ ತುಂಬ ಪ್ರೀತಿ ಇದೆ. ಆ ಪ್ರೀತಿ ಕೊನೆವರೆಗೂ ಇದ್ರೆ ಈ ತಾಯಿಗೆ ಒಂದು ಸಮಾಧಾನ ಆಗತ್ತೆ. ಅವರಿಬ್ಬರು ಚೆನ್ನಾಗೇ ಇರ್ತಾರೆ ಅತ್ತೆ, ನೀವು ತುಂಬ ಯೋಚನೆ ಮಾಡಬೇಡಿ. ಓ ಬನ್ನಿ ಕೊಡ್ರೆ. ಡಾಕ್ಟ್ರೆ ನಮಸ್ಕಾರ. ಕೂತ್ಕೊಳ್ಳಿ. ಡಾಕ್ಟ್ರೆ, ನಾನು ನಿಮಗೆ ಫೋನಲ್ಲಿ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇನ್ನೇನು ಬಂದ್ಬಿಡ್ತಾರೆ. ಇದೆಲ್ಲ ವಾಸಿ ಆಗೋದಕ್ಕೆ ಒಂದು 15 ದಿನನಾದರೂ ಆಗುತ್ತೆ ಅಂತ ಹೇಳಿ. ಇನ್ನೂ ವಾಸಿ ಏನಾದ್ರು ಸೇರಿಸ್ಕೊಂಡು ಹೇಳಿ, ಪರವಾಗಿಲ್ಲ. ಅವ್ರು ಬಂದ್ಮೇಲೆ ನೋಡಿ ನನ್ನ ಪರ್ಫಾರ್ಮೆನ್ಸ್. ಆಮೇಲೆ ನೀವೇ ಅಂತೀರಾ ನಾನು ಡಾಕ್ಟ್ರಾ ಇಲ್ಲ ಆಕ್ಟರಾ ಅಂತ. ಅಷ್ಟು ಮಾಡಿ ಡಾಕ್ಟ್ರೆ. ಆಮೇಲೆ ಈ ವಿಷಯ ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಏನು ಇಷ್ಟೊತ್ತಾದರೂ ಬರ್ನಿಲ್ಲ? ನೋಡ್ತಿದ್ದಲ್ಲಪ್ಪ. ಏನ್ ಮೇಡಮ್ ಅವ್ರು ಎಷ್ಟೊತ್ತು ಮಾಡಿದ್ರಿ? ನಾನು ಕುಂತ್ಕೋಕು ಆಯ್ತಿಲ್ಲ, ನಿಂತ್ಕೋಕು ಆಯ್ತಿಲ್ಲ. ಅಲ್ಲ, ಗೊತ್ತಾಯ್ತು ಅಂತ ಡಾಕ್ಟರ್ ಮನೆಗೆ ಹೊಂಟೋದ್ರೆ ಏನ್ ಗತಿ? ನಾನು ಈ ನೋವು ತಡ್ಕೊಂಡು ಅದು ಹೆಂಗಿದ್ದೀನೋ ನಂಗೆ ಗೊತ್ತಾಯ್ತಾ ಇಲ್ಲ. ಸರಿ, ನಾನೀಗ ಬಂದಲ್ಲ, ಬನ್ನಿ. ಡಾಕ್ಟರ್ ಕ್ಯಾಬಿನ್ ಎಲ್ಲಿದೆ? ಅದಾ ಅಲ್ಲಿ. ಸರಿ ಬನ್ನಿ. ಮೇಡಮ್ ಅವ್ರೆ, ನಂಗೆ ಹೊಸಿ ನಡಿಯಕ್ಕಾಯ್ತಿಲ್ಲ. ಹೊಸಿ ಒಂದು ನಿಮಿಷ. ಬನ್ನಿ ಕೂತ್ಕೊಳ್ಳಿ. ಬೇಡ ಬಿಡಿ ಮೇಡಮ್ ಅವ್ರೆ, ಯಾರಾದ್ರೂ ನೋಡಿದ್ರೆ
ಈಸೆ ನಮ್ಮ ಅಪ್ಪನ ಗಂಟೆ ಹೊಂಟೋಯ್ತದೆ, ಬೇಡ ಬನ್ನಿ ಹೋಗಮ್ಮ. ಯವ್ವಾ ಯವ್ವಾ ಏನಾಯ್ತಪ್ಪ? ಏನು? ಡಾಕ್ಟ್ರೇ, ಒಂದು ಹೆಜ್ಜೆ ಮುಂದಿಡಕ್ಕೂ ಆಯ್ತಿಲ್ಲ, ಹಿಂದಿಡಕ್ಕೂ ಆಯ್ತಿಲ್ಲ. ಅದೇನಾಗದೆ ಅಂತ ಹೊಸಿ ನೋಡಿ ಡಾಕ್ಟ್ರೇ. ಬನ್ನಿ ಕುಳ್ಕೊಳ್ಳಿ. ನಿಧಾನ. ಕೂತ್ಕೊಳ್ಳಿ. ಕಾಲಿ ನೋಯುತ್ತಾ? ಹೌದು. ಅಯ್ಯೋ ಇಲ್ಲಿ ಇಲ್ಲ, ಕೈ ಕೊಡಿ. ಇಲ್ಲಿ ನೋವಾಗುತ್ತಾ? ಹಾ. ಎಲ್ಲಿ ಬಿದ್ದಪ್ಪ? ಏನಾಯ್ತು? ಹೇಗಾಯ್ತಿದು? ಡಾಕ್ಟರ್, ಅದು ಆ್ಯಕ್ಚುಲಿ ದಾರಿಯಲ್ಲಿ ಗಾಡಿಯಿಂದ ಬಿದ್ದು ಹೀಗಾಗಿದೆ. ಏನಾಗಿದೆ ಡಾಕ್ಟರ್? ಬನ್ನಿ ಕುಳಿತುಕೊಳ್ಳಿ, ಹೇಳ್ತೀನಿ. ಹೇಳಿ ಡಾಕ್ಟರ್, ಏನಾಗಿದೆ? ನೋಡಿ, ಇವರಿಗೆ ಮಂಡಿ ಚಿಪ್ಪಿನ ಮೂಳೆ ಮುರಿದೋಗಿದೆ. ಇಷ್ಟೊಂದು ಇಂಜುರಿ ಆಗಿದ್ರು ಇವ್ರು ಇಲ್ಲಿ ತನಕ ಹೆಂಗ್ ನೋಡ್ಕೊಂಡು ಬಂದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನು ಅಂದ್ರೆ ಏನು ಹೇಳಿ ಡಾಕ್ಟ್ರೇ, ಎಲ್ಲ ನನ್ನ ಹಣೆ ಬರ. ಸರ್, ಈಗ ಏನು ಮಾಡ್ಬೋದು? ನೋಡಮ್ಮ, ಇವ್ರಿಗೆ ಕೈ ಮತ್ತೆ ಕಾಲು ತುಂಬಾ ಇಂಜುರಿ ಆಗಿರೋದ್ರಿಂದ 15 ದಿವಸದ ತನಕ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನೀವು ಕರ್ಕೊಂಡು ಬರಬೇಕು. 15 ದಿನಾನಾ? ಹೌದಮ್ಮ, ಕೈ ಮತ್ತೆ ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. ಸೊ ಈಗ ತುಂಬಾ ಇಂಜುರಿ ಆಗಿರೋದ್ರಿಂದ 15 ದಿವಸ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. 1 ದಿವಸ ತಪ್ಪಿದ್ರು ಕೂಡ ಟ್ರೀಟ್ಮೆಂಟ್ ನ ಮೊದಲಿಂದ ಶುರು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಅಷ್ಟು ಟ್ಯಾಬ್ಲೆಟ್ಸ್ ನ ಬರ್ಕೊಡ್ತೀನಿ, ಅದನ್ನ ನೀವು ಮಿಸ್ ಮಾಡ್ದಂಗೆ ಕೊಡಿ, ಸರಿನಾ? ಡಾಕ್ಟ್ರೇ, ನನ್ನ ಕಾಲು ನಿಜವಾಗ್ಲೂ ಸರೋದದ ಡಾಕ್ಟ್ರೇ? ಇದು 15 ದಿವಸ ಟ್ರೀಟ್ಮೆಂಟ್ ತಗೊಂಡು ಆದ್ಮೇಲೆ ಬನ್ನಿ, ಆಮೇಲೆ ಹೇಳ್ತೀನಿ ನಾನು. ತಗೊಳ್ಳಿ. ನಿಮ್ಮ ಉಪಕಾರ ಯಾವತ್ತು ಮರೆಯೋದಿಲ್ಲ ಡಾಕ್ಟ್ರೇ. ದಟ್ ಈಸ್ ಮೈ ಡ್ಯೂಟಿ. ಸರಿ ಡಾಕ್ಟ್ರೆ, ನಾವು ಹೋಗಿ ಬರ್ತೀವಿ. ಓಕೆ. ಜಲ್ಜಾ ಅಕ್ಕ, ಏನಕ್ಕ ಇಲ್ಲಿನ ತನಕ ಬಂದ್ರಿ? ಏನಾದ್ರೂ ಬೇಕಿತ್ತಾ? ಏನಿಲ್ಲ ಕಣೆ, ನೀನ್ ನನ್ನ ಮಾತಾಡ್ಸಿ ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣೆ. ಅಂದ್ಹಾಗೆ ನಿನ್ ಗಂಡ ಕುಡಿತಾ ಇದ್ನಲ್ಲ, ಈಗ್ಲೂ ಹಾಗೆ ಕುಡಿತಾ ಇದ್ದಾನ ಅಥವಾ ಬಿಟ್ಟಿದ್ದಾನ? ಹ್ಞೂ ಅಕ್ಕ, ಕುಡಿಯೋದು ಬಿಟ್ಟಿದ್ದಾನೆ. ಈಗ ನಾನು ನೆಮ್ಮದಿಯಾಗಿದ್ದೀನಿ. ಓ, ಅದೇಗ್ ಬಿಟ್ಟ? ಹಗ್ಲು ರಾತ್ರಿ ಕುಡಿತಾ ಇದ್ನಲ್ಲ? ಅದೊಂದು ದೊಡ್ಡ ಕತೆ ಬಿಡಕ್ಕ. ಅಯ್ಯೋ, ಅದ್ ದೊಡ್ಡ ಕತೆನೋ ಚಿಕ್ಕ ಕತೆನೋ, ಅದೇನಂತ ಸರಿಯಾಗಿ ಹೇಳು. ಅಕ್ಕ, ಈ ಮನೆ ಹಾಳ್ರನ್ನ ನಂಬೋದು, ಆದ್ರೆ ಈ ಕುಡುಕ್ ನನ್ನ ಮಕ್ಕಳ್ರನ್ನ ನಂಬಕ್ಕಾಗಲ್ಲ ಅಕ್ಕ. ನನ್ನ ಎಷ್ಟು ಬೇಡ್ಕೊಂಡ್ರು, ಎಷ್ಟು ಗೋಳಾಡಿದ್ರು ಕುಡಿಯೋದೇ ಬಿಡ್ಲಿಲ್ಲ. ಇವನ್ ಕಾಟ ಸಹಿಸ್ಕೊಳಕ್ಕಾಗ್ದೆ ನನಗ್ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗಿ ಇವನ್ ದಿನ ಕೊಡೋ ಹಿಂಸೆನ ಹೇಳ್ಕೊಂಡೆ. ನಾನ್ ಕೊಡೋ ಔಷಧಿನ ಅವನ್ಗೆ ಹಾಲಲ್ಲಿ ಹಾಕಿ ಕೊಡು ಅಂತ ಹೇಳಿದ್ರು. ನೀಟಾಗಿ ಡಾಕ್ಟರ್ ಹೇಳ್ದಂಗ್ ಮಾಡ್ದೆ ಅಕ್ಕ. ಈಗ ಕುಡಿಯೋದೆಲ್ಲ ಬಿಟ್ಟು ಅಚ್ಚುಕಟ್ಟ ಕೆಲಸ ಮಾಡ್ಕೊಂಡವನೆ. ಜಲ್ಜಾ, ಆ ಔಷಧಿನ ನನ್ಗೂ ಸ್ವಲ್ಪ ತರ್ಸ್ಕೊಡ್ತೀಯಾ? ನಿಮ್ಗೆ ಯಾಕಕ್ಕ ಔಷಧಿ? ನಿಮ್ಮನೇಲಿ ಆ ರೀತಿ ಯಾರು ಇಲ್ವಲ್ಲ? ನನಗಂದ್ರೆ ನನಗಲ್ಲ ಕಣೆ, ನಮ್ಗೆ ಗೊತ್ತಿರೋರ್ ಮಗ ಲವ್ ಫೇಲಿಯರ್ ಆಗಿ ವಿಪರೀತ ಕುಡಿಯಕ್ ಶುರು ಮಾಡ್ಕೊಂಬಿಟ್ಟಿದ್ದಾನೆ. ಅಷ್ಟು ಚಿಕ್ಕ ವಯಸ್ಸಿಗೆ ಆ ಹುಡುಗ ಕುಡ್ಕೊಂಡು ಹಾಳಾಗ್ತಿರೋದ್ ನೋಡಿ ಅವ್ರ ಅಮ್ಮ ಕಣ್ಣೀರ್ ಹಾಕೊಂಡು ನನ್ನ ಹತ್ರ ಕೇಳಿದ್ಲು. ಅದಕ್ಕೆ ನಿನ್ ಹತ್ರ ಕೇಳ್ತಾ ಇದ್ದೀನಿ. ಈ ಹಾಳಾದ್ ಕುಟ್ಟಕ್ಕೆ ಇನ್ನ ಎಷ್ಟ್ ಜನ ಬಲಿ ಆಗ್ತಾರೋ. ಸರಿ ಕಣಕ್ಕ, ನಾನ್ ತಂದ್ಕೊಡ್ತೀನಿ. ಆದ್ರೆ ಹುಷಾರು, ಕುಡಿಯೋರಿಗೆ ಮಾತ್ರ ಕೊಡ್ಬೇಕು. ಬೇರೆ ಯಾರಾದ್ರೂ ತಗೊಂಡ್ರೆ ಎಡವಟ್ಟಾಗುತ್ತೆ ಅಕ್ಕ. ಇಲ್ಲ ಕಣೆ, ನಾನು ಅದನ್ನೆಲ್ಲ ಅವಳಿಗೆ ಹೇಳಿನೇ ಕೊಡ್ತೀನಿ. ಸರಿ ಕಣಕ್ಕ, ನಾಳೆ ತಂದು ಕೊಡ್ತೀನಿ. ಮರಿಬೇಡ.
ಅಯ್ಯೋ ಊಟ ತಂದ್ರ? ನನಗೆ ಊಟ ಬೇಡ, ಆಮೇಲೆ ಮಾಡ್ತೀನಿ. ನೋ, ಊಟನ ಬೇಡ ಅಂತ ಯಾವತ್ತೂ ಹೇಳಬಾರ್ದು. ಈಗ ನಿಮ್ಗೆ ಹುಷಾರಿಲ್ಲ ಅಲ್ವಾ, ಸರಿಯಾದ ಟೈಮಿಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೋಬೇಕು ತಾನೆ. ಅಲ್ಲ, ನಂಗೆ ಏನಾಗಿದೆ ಅಂತ ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ? ಡಾಕ್ಟರ್ ಹೇಳಿಲ್ವಾ ಇದು ನಾರ್ಮಲ್ ಜ್ವರ ಅಂತ? ನೋಡಿ, ನಿಮ್ಗೊಂಚೂರು ತೊಂದರೆ ಆದರೂ ನನಗೆ ಸಹಿಸೋಕ್ಕಾಗೋದಿಲ್ಲ. ನೀವು ನಗ್ನಗ್ತಾ ಇದ್ದರೆ ಇಡೀ ಪ್ರಪಂಚನೇ ಮರ್ತು ಹೋಗುತ್ತೆ ನನಗೆ. ಅಂಥದ್ರಲ್ಲಿ ನಿಮ್ಗಿಷ್ಟು ಜ್ವರ ಬಂದು ನೀವು ನರಳಾಡ್ತಿರೋವಾಗ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ನೀವು ಇದೇ ರೀತಿ ಆರೈಕೆ ಮಾಡ್ತಿದ್ರೆ ನಾನು 2 ಅಲ್ಲ 1 ದಿನದಲ್ಲಿ ಹುಷಾರಾಗ್ಬಿಡ್ತೀನಿ. ನನಗೆ ಬೇಕಾಗಿರೋದು ಅದೇ ತಾನೇ. ನೀವು ಮನೆ ತುಂಬ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ನನಗೆ ಅದೇ ಖುಷಿ. ಇಲ್ಲಿ ಈಗ ಮಾತು ಅನಿಸ್ಬೇಡಿ. ಇದೆಯಾ ಕಣ್ಣಲ್ಲಿ ನೀರು? ಖಾರ ಜಾಸ್ತಿ ಆಯ್ತಾ? ಪ್ರೀತಿ ಜಾಸ್ತಿ ಆಯ್ತು. ಸರಿ, ಊಟ ಮಾಡಿ. ನಿಮಿಷ ಬಂದೆ. ಇಲ್ಲಿ ಈಗ ಬೇಗ ಬೇಗ ಕಣ್ಮುಚ್ಚಿ ಚೆನ್ನಾಗಿ ನಿದ್ದೆ ಮಾಡಬೇಕು. ನೋಡಿದ್ರೆ ಮೇಡಮ್ ಅವರೇ, ನನ್ನ ಕೈ ನನ್ನ ಕಾಲು ಮುಂಚೆ ಥರ ಸರೋಗೋದಕ್ಕೆ ಇನ್ನೂ 15 ದಿನ ಬೇಕಂತೆ. ಅಲ್ಲಿ ಗಂಟ ನನ್ನ ಕೆಲ್ಸಗಳೆಲ್ಲ ಓದಂಗೆ ಅಲ್ವಾ ಮೇಡಮ್ ಅವರೇ? ಅದೇನ್ ಗನಂದಾರಿ ಕೆಲ್ಸಾನ, ದಿನ ನನ್ನ ಹಿಂದೆ ಸುತ್ತದ್ ಬಿಟ್ಟು ಬೇರೆ ಯಾವ ಕೆಲ್ಸಾನೂ ಇಲ್ಲ. ಮನ್ಸಲ್ಲೇ ಬೈಕೋಬೇಡಿ ಮೇಡಮ್ ಅವರೇ. ನಿಮ್ಮದು ಯಾವಂಗೆ ಹೇಳಿ ನನ್ಗೆ ಈ ರೀತಿ ಮಾಡ್ಸಿರ್ಲಿಲ್ಲ ಅಂದಿದ್ರೆ ಈ ಥರ ಇರ್ತಿತ್ತಾ? ಈಗ ನೋಡಿ, ನಿಮಗೂ ಕಷ್ಟ ನನಗೂ ಕಷ್ಟ. ಇನ್ನೂ 15 ದಿನ ನೀವು ಬರಬೇಕು. ನಾನು ಯಾಕೆ ಬರ್ಬೇಕು? ಹಾಸ್ಪಿಟಲ್ ತನಕ ಬರೋರು ಒಳಗ್ ಬರಕ್ ಕಷ್ಟನಾ? ಅದೇಂಗಾದದ್ ಮೇಡಮ್ ಅವರೇ? ನಿಮ್ಗೋಸ್ಕರ ಹೇಳಿ ತಿನ್ಬಿಟ್ಟು ಈಗ ನಾನೊಬ್ಬನೇ ಬಂದು ತೋರಿಸ್ಕೋಬೇಕಂದ್ರೆ ಹೆಂಗೆ? ನಿಮ್ಗೆ ಇದು ನ್ಯಾಯ ಅನ್ಸದಾ ಹೇಳಿ? ಹೋಗ್ಲಿ ಬಿಡಿ ಮೇಡಮ್ ಅವರೇ, ಯಾಕಂಗ್ ಕೋಪ ಮಕ್ಕ ಮಾಡ್ಕೊಂಡು ನೋಡಿರಿ. ಹೋಗ್ಲಿ ಬಿಡಿ, ನಮ್ಮ ಅವ್ವನೂ ಕರ್ಕ ಬರ್ತೀನಿ. ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಇದೇನಾಯ್ತು ಅಂತ ಕೇಳ್ತಾರೆ. ನಾನು ಹೇಳಲಿಲ್ಲ ಅಂದ್ರೂ ಡಾಕ್ಟ್ರು ಎಲ್ಲ ಹೇಳ್ಬಿಡ್ತಾನೆ. ಆಗ ಏನಾಯ್ತದೋ ಆಗ್ಲಿ, ಯಾರೇನ್ ಮಾಡಕ್ಕಾಯ್ತದೆ? ಏನ್ರಿ ನಿಮ್ದು? ಪದೇ ಪದೇ ಮನೇಲಿ ಹೇಳ್ತೀನಿ ಅಂತ ಹೆದರ್ಸ್ತಾ ಇದ್ದೀರಾ? ನಾನು ಎಲ್ಲಿ ಎದುರಿಸಿದ್ದೀನಿ ಮೇಡಮ್ ಅವರೇ? ಇನ್ನು ಮನೇಲಿ ಗೊತ್ತಿದ್ರೆ ಏನಾದದು ಅಂತ ನಾನೇ ಎದುರ್ಕೊಂಡು ಕೂತೀವ್ನಿ. ಸರಿ ಮನೇಲೇನು ಹೇಳ್ಬೇಡಿ, ನಾನೇ ಬರ್ತೀನಿ. ಥ್ಯಾಂಕ್ಸ್ ಮೇಡಮ್ ಅವರೇ. ಮೇಡಮ್ ಅವರೇ, ನನ್ನ ಕಷ್ಟ ಸುಖ ಏನು ಅಂತ ಕೇಳೋದಕ್ಕೆ ನೀವಾದ್ರೂ ಇದ್ದೀರಲ್ಲ ಅನ್ನೋ ಧೈರ್ಯ ನಂಗೆ. ಸಾಕು ಓವರ್ ಆಗಿ ಆಡ್ಬೇಡಿ. ನನ್ಗೆ ಆಫೀಸಿಗೆ ಟೈಮ್ ಆಯ್ತು, ನೀವು ಹೊರಡಿ ಮನೆಗೆ. ಆಫೀಸ್ಗೆ ಏನು ಹೋಗ್ತೀರಾ ಬಿಡಿ ಮೇಡಮ್ ಅವರೇ, ಬನ್ನಿ ಮನೆಗೆ ಹೋಗೋಣ. ಹೆಂಗು ಲಕ್ಷ್ಮತೆಗೆ ನಾನು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡಿದ್ದೀನಿ ಅನ್ನೋದು ಹೇಳ್ಬೇಕು. ನಮ್ಮ ಮನೆಗ? ಏನ್ರಿ, ನಾನು ನೋಡ್ತಾನೆ ಇದ್ದೀನಿ, ನೀವ್ಯಾಕೆ ನಮ್ಮ ಮನೆಗೆ ಬರ್ಬೇಕೀಗ? ಅದೇ ಲಕ್ಷ್ಮತೆಗೆ ನಾನು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡಿದ್ದೀನಿ ಅಂತ ಹೇಳದ್ ಬಿಡ್ವೆ? ಇದೆಲ್ಲ ಏನು ಬೇಕಾಗಿಲ್ಲ, ನಾನು ಆಫೀಸಿಗೆ ಹೋಗ್ತೀನಿ, ನೀವು ನಿಮ್ಮ ಮನೆಗೆ ಹೋಗಿ. ಹೌದಾ? ಬರೋದಿಲ್ವಾ? ಆಯ್ತಾಯ್ತು. ನಾನು ನೇರವಾಗಿ ಲಕ್ಷ್ಮತಿ ಹತ್ರಕ್ಕೆ ಹೋಗ್ಬಿಟ್ಟು ನನ್ಗೆ ಈ ಥರ ಆಗಿದ್ದಕ್ಕೆ ನೀವೇ ಕಾರಣ, ನೀವೇ ಮಾಡಿಸಿದ್ದು ಅಂತ ಹೇಳ್ಬಿಡ್ತೀನಿ. ಕರ್ಮ. ಸರಿ ಬನ್ನಿ.